ಮತಾಂತರ ಮತ್ತು ಇನ್ನಿತರ ವಿಷಯಗಳನ್ನು ಒಳಗೊಂಡಿರುವ ಕೇರಳ ಸ್ಟೋರಿ ಚಿತ್ರವನ್ನು ದೂರದರ್ಶನ ಪ್ರಸಾರ ಮಾಡಿತ್ತು. ಅದಕ್ಕೆ ಕೇರಳ ಸರ್ಕಾರ ವಿಪರೀತವಾದ ಆಕ್ಷೇಪ ಎತ್ತಿತ್ತು. ಆದರೆ ಈಗ ಕೇರಳದಲ್ಲಿ ಹಲವಾರು ಕ್ರಿಶ್ಚಿಯನ್ ಸಂಘಟನೆಗಳು ಅವುಗಳು ತಮ್ಮ ಎಲ್ಲ ಕಡೆ ಯುವ ಸಂಘಟನೆಗಳು ಆ ಚಿತ್ರವನ್ನು ತೋರಿಸ್ತಾ ಇದ್ದಾರೆ ಅವರವರ ಜನರಿಗೆ, ಅದರಲ್ಲೂ 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದು ಲವ್ ಜಿಹಾದ್ ಕಥೆಯ ಸುತ್ತ ಹೆಣೆದಿರುವಂತಹ ಚಿತ್ರ ಇದು. ಆದರೆ ಇದು ಕ್ರಿಸ್ತ ಸಮುದಾಯದ ಕೆಲವರು ಆಕ್ಷೇಪ ಆಯ್ತಿದ್ದು RSS ಪ್ರೇರಿತ ಪ್ರಚಾರ ಅಂತ ಹೇಳಿದ್ದಾರೆ. RSS ಪ್ರೇರಿತ ಪ್ರಚಾರ ಚರ್ಚ್ನ ಯುವ ಸಂಘಟನೆಗಳು ಮಾಡ್ತೀವಿ ಅಂದರೆ ಅವ್ರಲ್ಲಿ RSS ಪರ ಇದ್ದಾರೆ ಅಂತಾನೆ. ನಾನ್ಸೆನ್ಸ್ ಆ್ಯಂಡ್ ರಬ್ಬಿಶ್ ಅದು. ಅದು ಯಾರೋ ಹೇಳಿರೋ ಯಾರೋ ಫಾದರು ಅವ್ರು ಹಿ ಮಸ್ಟ್ ಬಿ ಎ ಕಾಂಗ್ರೆಸ್ ಏಜೆಂಟ್ ಹಂಗಾರೆ ಅಂತಾನೋ ಅಥವಾ ಇನ್ಯಾರ್ದೋ ಏಜೆಂಟ್ ಅಂತಾನೋ ಯಾಕೆ ಕರೆದು ಬಿಡಬಾರ್ದು? ಹಂಗಾಗಲ್ಲ. ಆ ಹುಡುಗರುಗಳು ಯುವಕರ ಸಂಘಟನೆಗಳು ಮಾಡ್ತಿದ್ದಾರೆ ಅಂದರೆ RSSನವ್ರು ಹೇಳ್ಕೊಟ್ಟು ಅವ್ರ ಕೈಲಿ ಮಾಡ್ಸಕ್ಕೆ ಬರಲ್ಲ. ಅದು ಕೇರಳದಲ್ಲಿ ಅದೊಂದು ಸಂಘರ್ಷ ಇದೆ ಬಿಟ್ವೀನ್ ಮುಸ್ಲಿಂ ಆ್ಯಂಡ್ ಕ್ರೈಸ್ತರ ಮಧ್ಯೆ. ಈ ಲವ್ ಜಿಹಾದ್ ವಿಚಾರದಲ್ಲಿ ಒಂದು ತೀವ್ರವಾದ ಆಳವಾದ ಸಂಘರ್ಷ ಇದೆ. ಅದು ಆಗಾಗ್ಗೆ ಈ ರೀತಿ ಪ್ರಕಟವಾಗ್ತಾ ಇರುತ್ತಷ್ಟೆ. ಎಸ್, ಕೇಂದ್ರ ಸಚಿವ ತಿರುವನಂತಪುರ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ಗೆ ಸಂಕಷ್ಟ ಎದುರಾಗಿರುವಂತೆ ಕಾಣಿಸ್ತಾ ಇದೆ. ರಾಜೀವ್ ಚಂದ್ರಶೇಖರ್ ದಾಖಲಿಸಿದ ಅಫಿಡವಿಟ್ನಲ್ಲಿ ಕೆಲವು ಅಚ್ಚರಿ ಅಂಶಗಳು ಇದ್ದ ಕಾರಣ ಕಾಂಗ್ರೆಸ್ ಪಕ್ಷ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿತು. ಇದನ್ನು ಪರಿಗಣಿಸಿದ ಚುನಾವಣಾ ಆಯೋಗ ಸಚಿವರು ಒದಗಿಸಿದಂತಹ ಮಾಹಿತಿ ಪರಿಶೀಲಿಸುವಂತೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿಗೆ ನಿರ್ದೇಶನ ಕೊಟ್ಟಿದೆ. 21-22 680 ಕೋಟಿ ರೂಪಾಯಿ ಅಂತ ತೋರಿಸಿದಾರಂತೆ. ಅದಕ್ಕೆ ಅನುಮಾನ ಅವರು ವ್ಯಕ್ತಪಡಿಸಿದ್ದಾರೆ. ಆಲ್ ರೈಟ್, ಅವ್ರು ಪರಿಶೀಲನೆ ಮಾಡ್ಬೋದು, ಅದೆಲ್ಲ ಡಾಕ್ಯುಮೆಂಟ್ ತಾನೇ. ಅದೇನು ಅವರು ತಪ್ಪಾಗಿದ್ರೆ ತಪ್ಪು, ಸರಿ ಆದರೆ ಸರಿ, ಅದಕ್ಕೇನು ಹೊಂದಿರುತ್ತೆ. ಆಲ್ ರೈಟ್. NDA ಕೂಟದಲ್ಲಿ ಸಂಘರ್ಷ ಮುಗಿಲು ಮುಟ್ಟಿದೆ. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಕೇರಳ CM ವಾಗ್ದಾಳಿ. ಕಾರಣ CAA ಹೇಳಕ್ಕೆ ನಿಮಗೇನು ಕಷ್ಟ, ಭಯ ಅಂತ. ಇನ್ನು ಮೋದಿ ಮತ್ತೊಮ್ಮೆ ಅದೇ ಆರೋಪ, ಅದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಬಿಡ್ರಿ ಅಂತ. ಅದೆಲ್ಲ ಫಿಲಿಬಿಟ್ಟಲ್ಲಿ ಇವತ್ತು ಅವ್ರದ್ದು ಕಾರ್ಯಕ್ರಮ ಇತ್ತು. ಅದಕ್ಕೆ ಅಲ್ಲಿ ವರುಣ್ ಗಾಂಧಿ ಹೋಗಲಿಲ್ಲ, ಮನೇಕಾ ಗಾಂಧಿ ಅವರ ಪುತ್ರ, ಯಾಕಂದರೆ ಅವ್ರಿಗೆ ಟಿಕೆಟ್ ಇಲ್ಲ, ಹಾಗಾಗಿ ಅವ್ರು ಹೋಗಲಿಲ್ಲ. ಈ ಮಧ್ಯೆ ಹೇಮಮಾಲಿನಿ ಬಗ್ಗೆ ಮಾತನಾಡಿದ್ದಕ್ಕೆ ಸುರ್ಜೇವಾಲಾ ಏನಿದ್ದಾರೆ, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಏನಿದ್ದಾರೆ, ಅವ್ರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ. ಆಲ್ ರೈಟ್. ಮಹಾರಾಷ್ಟ್ರದಲ್ಲಿ ಮಾತ್ರ ಮಹಾವಿಕಾಸ್ ಅಘಾಡಿ ಸೀಟ್ ಹಂಚಿಕೆ ಅಂತಿಮಗೊಂಡು ಉದ್ಧವ್ ಸೇನೆ 21, ಕಾಂಗ್ರೆಸ್ 17, ಶರದ್ ಪವಾರ್ NCP 10ರಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಉದ್ಧವ್ ಸೇನೆ ಏನು ಬೇಕು ಅಂತ ಕೇಳಿತ್ತು, ಅದನ್ನೆಲ್ಲ ಬಿಟ್ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಕೇಳಿದ್ರೆ ಇದು ರಾಷ್ಟ್ರಮಟ್ಟದಲ್ಲಿ ಮೋದಿಯನ್ನು ಸೋಲಿಸೋದಕ್ಕೆ ನಾವು ಮಾಡ್ಕೊಂಡಿರೋದು ತ್ಯಾಗ ತಂತ್ರ ಅಂತೆಲ್ಲ ಹೇಳಿದ್ದಾರೆ. ಅವೆಲ್ಲ ಇರಬಹುದು. ಆದರೆ ಒಂದೊಂದು ರಾಜ್ಯವಾಗಿ ಹೇಗೆ ಖಾಲಿ ಮಾಡ್ಕೋತಿದೆ ಕಾಂಗ್ರೆಸ್ ತನ್ನ ಪಕ್ಷವನ್ನು ತಾನೇ ಕಟ್ಟಿಕೊಳ್ಳದೆ ಅಂತಂದರೆ, ಇದು ಇನ್ನೊಂದು ರಾಜ್ಯ. ಮಹಾರಾಷ್ಟ್ರ ಬಿಟ್ಕೊಡ್ತಾ ಇದೆ, ನಿಧಾನಕ್ಕೆ ಅದನ್ನು ಬಿಟ್ಕೊಟ್ಬಿಡುತ್ತೆ ಅನಿಸುತ್ತೆ. ಬಿಹಾರ್ ಬಿಟ್ಕೊಟ್ಬಿಟ್ಟಿದೆ, ಉತ್ತರ ಪ್ರದೇಶನ ಬಿಟ್ಕೊಟ್ಟಿದೆ, ಪಶ್ಚಿಮ ಬಂಗಾಳ ಹೋಯಿತು, ತಮಿಳ್ನಾಡನ್ನು ಬಿಟ್ಕೊಟ್ಟಾಯಿತು DMKಗೆ, ದಿಲ್ಲಿ ಬಿಟ್ಕೊಡ್ತೀವಿ ಸರಿ, 4 ಸೀಟ್ನೋ 3 ಸೀಟ್ನೋ. ಒಂದೊಂದು ರಾಜ್ಯವಾಗಿ ಕಾಂಗ್ರೆಸ್ ತನ್ನ ಜೂನಿಯರ್ ಪಾರ್ಟ್ನರ್ಗಳಿಗೆ ಬಿಟ್ಕೊಟ್ಬಿಡ್ತಿದೆ. ಆಲ್ ರೈಟ್. ರೋಡ್ ಶೋ ವೇಳೆ ಪಿಸ್ತೂಲ್ ಸಮೇತ ಸಿಎಂ ಬಳಿಗೆ ಹೋಗಿದ್ದ ರಿಯಾಜ್ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. RV ದೇವರಾಜ್ ಸೂಚನೆ ಮೇರೆಗೆ ವಾಹನ ಹತ್ತಿದ್ದೆ, ಪಿಸ್ತೂಲ್ ಪ್ರದರ್ಶಿಸುವ ಉದ್ದೇಶ ನಂದಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ರಿಯಾಜ್ಗೆ ಯಾವುದೇ ದುರುದ್ದೇಶ ಇರಲಿಲ್ಲ, ಹಾಗೇನಾದ್ರೂ ಆಗಿದ್ರೆ ನಾನೇ ಮೊದಲು ಎದೆ ಕೊಡ್ತಾ ಇದ್ದೆ ಅಂತ RV ದೇವರಾಜ್ ಹೇಳ್ಕೊಂಡಿದ್ದಾರೆ. ಇನ್ನು ಇದು ಭದ್ರತಾ ವೈಫಲ್ಯ ಅಲ್ಲ ಅಂತ DCM ವ್ಯಾಖ್ಯಾನ. ಇದಕ್ಕೆ ಬಿಜೆಪಿ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ. ಮೇಲ್ ಕರೆದಿದ್ದು ಊನ ಹಾಕಕ್ಕೆ ಬಂದಾಗ ನಾನೇ ಮೇಲ್ ಕರೆದಿದ್ದು, ರಿಯಾಜ್ ಎಲ್ಲ ಎಲ್ಲರೂ ಬಂದು ಊನ ಹಾಕಕ್ಕೆ ಊನ ಹಾಯಿಸ್ಕೊಂಡು ನಾವೇ ಕರೆದಿದ್ದು. ಆಮೇಲೆ ರಿಯಾಜ್ ಅವನ ಮುಂದೆ ನಾನೇ ಫಸ್ಟ್ ಇದ್ದಿದ್ದು. ಏನಾದರೂ ಒಂದು ಸಣ್ಣ ಇದಾದರೂ ಕೂಡ ಫಸ್ಟ್ ನಾವು ಎದೆ ಒಡ್ಡವರು, ಹಿಂದೆ ಓಡೋರಲ್ಲ. ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತಲಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಕಾನೂನು ಸುವ್ಯವಸ್ಥೆ. ಆಲ್ ರೈಟ್. ನನ್ನ ಪ್ರಕಾರ ಅದು ಇರ್ಬೋದು, ಒಬ್ಬ ಕಾರ್ಯಕರ್ತಾನೆ ತೊಗೊಂಡೋಗಿದ್ದು ತಪ್ಪೋದು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ DK ಹೇಳೋ ಪ್ರಕಾರ ಅಲ್ಲ, ನನ್ನ ಸುತ್ತು ಸೆಕ್ಯೂರಿಟಿ ಗನ್ಮೆನ್ ಇರ್ತಾರೆ. ಗನ್ಮೆನ್ಸು ಕ್ರಾಸ್ ಚೆಕ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ಗಳನ್ನು ಚೆಕ್ ಮಾಡಿರ್ತೀವಿ, ಸರ್ಕಾರಿ ನಿಯೋಜಿತ ಇರಬೇಕು, ಅವರು ಎಲ್ಲ ಇರುತ್ತೆ. ಪಬ್ಲಿಕ್ಕು ಈ ಥರ ಗನ್ ಹಿಡ್ಕೊಂಡು ಬರೋದಲ್ಲ, ಅದೆಲ್ಲ ಇರಲ್ಲ. ಅದಕ್ಕದು ಆಕ್ಷೇಪ. ಅಲ್ಲಿ ಸಿದ್ದರಾಮಯ್ಯನವರು ಗನ್ಮೆನ್ನೇ ಮೇಲೆ ಹಂಗೆ ಹತ್ತಿದ್ದಾಗ ಬಂದೂಕು ಕಾಣಿಸಿದ್ದಿದ್ದರೆ ನಾವ್ಯಾರೂ ಅದನ್ನು ಮಾತಾಡಕ್ಕೆ ಹೋಗ್ತಿರಲಿಲ್ಲ ಅಷ್ಟೇ. ರಾಜ್ಯದಲ್ಲಿ ಇವತ್ತು ವಿಪರೀತ ಬಿಸಿಲು ಮುಂದುವರಿಯಿತು. ಯುಗಾದಿಯ ದಿನ ಹಾವೇರಿ, ದಾವಣಗೆರೆ, ಕೊಪ್ಪಳ ಕೆಲವು ಕಡೆ ಎಲ್ಲ ಸಣ್ಣಕ್ಕೆ ಮಳೆಯಾಗಿದೆ. ಆದರೂ ಹೀಟ್ ವೇವ್ ಅಲರ್ಟನ್ನು ಕೊಡ್ತಾ ಇದ್ದಾರೆ ಇಲಾಖೆ, ಅಂದರೆ ಹವಾಮಾನ ಇಲಾಖೆ, ಹುಷಾರಾಗಿರಿ ಅಂತ. ಕೊಪ್ಪಳದ ಹುಲಿಗೆಮ್ಮನ ಸನ್ನಿಧಿಯಲ್ಲಿ ಭಕ್ತರು ಬಿಸಿಲಿಂದ ಕಾಪಾಡಕ್ಕೆ ದೇವಾಲಯದ ಸುತ್ತಲೂ ತಗಡು ಹಾಕೋಬಿಟ್ಟು ಅದ್ರ ಮೇಲ್ಚಾವಣಿಗೆ ಹಾಕಿ
ಅದ್ರ ಮೇಲೆ ನಾವು ಮ್ಯಾಟ್ ಹಾಕಿ ಅದ್ರ ಮೇಲೆ ನೀರು ಹಾಕ್ತಾರಂತೆ ಸ್ವಲ್ಪ ತಣ್ಣಗಿರ್ಲಪ್ಪ ಅಂತ. ತಿರುಪತಿಯಲ್ಲಂತೂ ಭಕ್ತರಿಗೆ ನಡೆಯೋಕ್ಕಾಗದೆ ಎಲ್ಲ ಸೆಣಬಲ್ ಮಾಡಿರೋ ಚಪ್ಪಲಿ ಅಲ್ಲಿ ನೋಡಿ ಅದನ್ನು ಹಾಕ್ಕೊಂಡು ಓಡಾಡ್ತಿದ್ದಾರಂತೆ, ಭಾಳ ಕಷ್ಟಪಡ್ತಿದ್ದಾರೆ. ಆದರೆ ಹವಾಮಾನ ಇಲಾಖೆ ಹೇಳುತ್ತೆ ಈ ಬಾರಿ ಮುಂಗಾರು ಸಾಮಾನ್ಯವಾಗಿರುತ್ತೆ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಉತ್ತಮ ಮುಂಗಾರು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಬಂದ ಮೇಲೆ ನಂಬಬೇಕು ಇವತ್ತಿನ ಕಾಲದಲ್ಲಿ. ಯುಗಾದಿ ದಿನವೇ ಆರ್ಎಸ್ಎಸ್ ಸ್ಥಾಪನೆಯಾಗಿರುವ ಕಾರಣ ದೇಶದೆಲ್ಲೆಡೆ ಸಂಘ ಪರಿವಾರದ ಕಚೇರಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಆದರೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಆರ್ಎಸ್ಎಸ್ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅಡ್ಡಿ ಮಾಡಲು ನೋಡಿತು. ಸಂಘಟಕರ ಜೊತೆಗೆ ವಾಗ್ವಾದಕ್ಕೂ ಕೂಡ ಇಳಿತು. 2 ದಿನಗಳ ಹಿಂದೆ ನಾವು ಅನುಮತಿಯನ್ನು ಕೇಳಿದ್ವಿ, ಆದರೆ ಅನುಮತಿಯನ್ನು ನಿರಾಕರಿಸಲಾಯಿತು ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಹೀಗಾಗಿ ಮೈಕ್ ಶಾಮಿಯಾನವನ್ನು ಸಿಬ್ಬಂದಿ ತೆರವು ಮಾಡಿದ್ರು. ಕೊನೆಗೆ ಷರತ್ತಿನ ಮೇರೆಗೆ ಕಾರ್ಯಕ್ರಮ ನಡೆಯಿತು. ಇನ್ನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರ್ಎಸ್ಎಸ್ ಸಮವಸ್ತ್ರವನ್ನು ಧರಿಸಿ ಗಮನ ಸೆಳೆದರು. ಶಿವಮೊಗ್ಗ ಆರ್ಎಸ್ಎಸ್ ಶಾಖೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ರೆಬಲ್ ಈಶ್ವರಪ್ಪ ಭಾಗಿಯಾದರು. ಆದರೆ ಎಲ್ಲಿಯೂ ಮುಖಾಮುಖಿ ಆಗಲಿಲ್ಲ. 2 ದಿನದಿಂದ ಇವ್ರು ಕೇಳಿದ್ರೆ ಅದಕ್ಕೆ ಮೊದಲು ಅವ್ರು ತಗೊಂಡಿರ್ಬೇಕು ಪರ್ಮಿಷನ್. ಅವರು ಕೊಡ್ಲಿಲ್ಲ ಅಂತ ಇವ್ರಿಗೆ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟರು? 2 ದಿನದಿಂದ ಇವ್ರು ಕೊಟ್ಟಿಲ್ಲ ಅಂತ ನಿನ್ನೆ ಕೊಟ್ಟಿರ್ತಾರ? ಹಂಗಾಗಿರಲ್ಲ. ಇವ್ರಿಗೆ ಮೊದಲು ಅವ್ರು ತಗೊಂಡ್ಬಿಟ್ಟಿರ್ತಾರೆ ಪರ್ಮಿಷನ್, ಅದಕ್ಕೆ ಇವ್ರಿಗೆ ಕೊಟ್ಟಿರಲ್ಲ ಅವರು ಅಷ್ಟೇ. ಅದಷ್ಟೇ. ಮತ್ತೆ ಏನಕ್ಕೆ ಈಗ ಮಾಡಿದ್ರೆ ಏನಾಗುತ್ತೆ? ಕ್ರೀಡಾ ಕಾರ್ಯಕ್ರಮದ ಹೆಸರೇಳಿ ತಗೊಂಡಿದ್ದು ಈಗ ಈ ಆರ್ಎಸ್ಎಸ್ ಕಾರ್ಯಕ್ರಮ ಮಾಡ್ತಿದ್ದಾರೆ ಅನ್ನೋದು ಒಂದು ಆರೋಪ ಇದೆ ಸರ್. ಯಾವ ಭಾಳ ಗ್ರೌಂಡ್ಗಳಲ್ಲಿ ಭಾಳ ಕಚಡ ಕೆಲಸಗಳಿಗೆ ಸರ್ಕಾರದವ್ರು ಅನುಮತಿ ಕೊಡ್ತಿರಪ್ಪ ನೀವುಗಳು. 500 ವರ್ಷದ ಬಳಿಕ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಜಯಂತಿ ಈಗ ನಡೆಯುತ್ತೆ. ಅಂದರೆ ಇನಾಗ್ರೇಟ್ ಆದಮೇಲೆ ಹೊಸದಾಗಿ ಯಕ್ಕ ಮಕ್ಕ ಬಾಯಿಗೆ ಬಂದಂಗೆ ಜನ ಬರ್ತಿದ್ದಾರಂತೆ. ಬರ್ತಾರೆ ಬಿಡ್ತಾರೆ. ಕೈಯಿಂದ ನೇಯ್ದ ಖಾದಿ ಬಟ್ಟೆಯಲ್ಲಿ ಬಾಲರಾಮ ಈಗ ಕಂಗೊಳಿಸ್ತಾ ಇದ್ದಾನೆ. ಬಿಸಿಲೆಲ್ಲ ಕೇರು ಮಾಡ್ತಿಲ್ವಂತೆ ಜನ, ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರಂತೆ. ಅತ್ತ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಯುಗಾದಿ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಸಂಪೂರ್ಣ ಸೂರ್ಯಗ್ರಹಣವನ್ನು ಭೂಮಿ ಮೇಲಿಂದ ವೀಕ್ಷಣೆ ಮಾಡುವುದು ಅದ್ಭುತ. ಅದೇ ಅಂತರಿಕ್ಷದಿಂದ ನೋಡಿದ್ರೆ ಮಹಾ ಅದ್ಭುತ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸೆರೆ ಹಿಡಿದ ಮತ್ತು ಕಕ್ಷೆಯಿಂದ ಸ್ಟಾರ್ಲಿಂಕ್ ಉಪಗ್ರಹ ಸೆರೆ ಹಿಡಿದ ಸೂರ್ಯಗ್ರಹಣದ ದೃಶ್ಯಗಳು ಇಲ್ಲಿದೆ ನೋಡಿ.